ಓಯೋ ರೂಮ್ಸ್ ಎಂಬ ಹೆಸರು ಹೇಗೆ ಬಂದಿದ್ದು ಗೊತ್ತೇ? ನಮಸ್ಕಾರ, ಪ್ರೇರಣಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಖಾಸಗಿ ಸ್ಥಳಕ್ಕೆ ಹೋಗಿ ಅಲ್ಲಿಯೇ ಉಳಿದು ತಮ್ಮ ಆಪ್ತರ ಜೊತೆ ಸಮಯ ಕಳೆಯಬೇಕೆಂದರೆ ಓಯೋ ರೂಮ್ಗಳು ದೇಶದಾದ್ಯಂತ ಬಹಳ ಜನಪ್ರಿಯವಾಗಿದೆ. ಜೋಡಿಗಳಿಗೆ ಪಕ್ಕಾ ನೆನಪಿಗೆ ಬರೋದೇ ಓಯೋ ರೂಮ್ಸ್. ಆದರೆ ಈ ರೂಮ್ಗಳಿಗೆ ಓಯೋ ರೂಮ್ಸ್ ಎಂಬ ಹೆಸರು ಹೇಗೆ ಬಂದಿದ್ದು ಗೊತ್ತಾ? ಓಯೋ ಎಂದರೆ ಆನ್ ಯುವರ್ ಓನ್ ರೂಮ್ಸ್ ಎಂಬ ಅರ್ಥ. ಅಂದರೆ ನೀವು ಒಮ್ಮೆ ಈ ರೂಮ್ಗೆ ಭೇಟಿ ನೀಡಿದರೆ ನಂತರ ಅದು ನಿಮ್ಮ ಮನೆ ಎಂದು ಭಾವಿಸಿಕೊಳ್ಳಿ ಎಂದು. ಓಯೋ ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದು ಜಾಗತಿಕವಾಗಿ ಬ್ರಾಂಚ್ ಅನ್ನು ಹೊಂದಿದೆ. ಓಯೋನಲ್ಲಿ ಕೊಠಡಿಯನ್ನು ಕಾಯ್ದಿರಿಸಲು ಹೆಚ್ಚಿನ ದಾಖಲೆಗಳನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ. ಅವಿವಾಹಿತ ದಂಪತಿಗಳಿಗೆ ಪ್ರಾಥಮಿಕ ಕಾಳಜಿ ಎಂದರೆ ಅವರ ವಾಸ್ತವ್ಯದ ಸಮಯದಲ್ಲಿ ಗೌಪ್ಯತೆ ಮತ್ತು ಭದ್ರತೆ. ಓಯೋ ಕೊಠಡಿಗಳು ಸಾಮಾನ್ಯವಾಗಿ ಸುರಕ್ಷಿತ ಪರಿಸರವನ್ನು ಖಚಿತಪಡಿಸಿಕೊಳ್ಳಲು ವಿವೇಚನಾಯುಕ್ತ ಚೆಕ್-ಇನ್ಗಳು ಮತ್ತು ಅತಿಥಿ ಗೌಪ್ಯತೆಗೆ ಗೌರವದಂತಹ ಕ್ರಮಗಳನ್ನು ಅನುಸರಿಸುತ್ತದೆ. ಓಯೋ ಮಾಲೀಕ ರಿತೇಶ್ ಅಗರ್ವಾಲ್ ರವರು ಅದನ್ನು ಪ್ರಾರಂಭಿಸಿದಾಗ ಅದಕ್ಕೆ ಓರವಲ್ ಎಂದು ಹೆಸರಿಟ್ಟರು. ಆದರೆ 2013ರಲ್ಲಿ ಅದರ ಹೆಸರನ್ನು ಓಯೋ ರೂಮ್ಸ್ ಎಂದು ಬದಲಾಯಿಸಲಾಯಿತು. 2012ರಲ್ಲಿ ಪ್ರಾರಂಭವಾದಾಗಿನಿಂದ ಭಾರತ, ಮಲೇಷ್ಯಾ, UAE, ನೇಪಾಳ, ಚೀನಾ, UK, ಫಿಲಿಪೈನ್ಸ್, ಜಪಾನ್, ಸೌದಿ ಅರೇಬಿಯಾ, ಶ್ರೀಲಂಕಾ, ಇಂಡೋನೇಷ್ಯಾ, ವಿಯೆಟ್ನಾಂ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಹೆಚ್ಚಿನ ಕಡೆಗಳಲ್ಲಿ 100 ನಗರಗಳಲ್ಲಿ ಸ್ಟಾರ್ಟ್ಅಪ್ ಜಾಗತಿಕವಾಗಿ ವಿಸ್ತರಿಸಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಪ್ರೇರಣಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.